ಮುಂದೆ ನನ್ನ ಲೈಫ್ ಜರ್ನಿ ಇದು, ನನ್ನ ಲೈಫ್ ಸ್ಟೋರಿ ಮುಗೀತಿದ್ದಂಗೆ ನಾನು ನಿಮಗೆ ಕಾಮಿಡಿ ಮಾಡ್ತೀನಿ. ನಾನು ತುಂಬ ಒಳ್ಳೆ ಕಾಮಿಡಿ ಮಾಡ್ತೀನಿ, ಚೆನ್ನಾಗಿ ಮಾತಾಡ್ತೀನಿ. ಈ ಥರ ಏನಾರು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಯಾವತ್ತೂ ತೊಗೊಂಬರ್ತಾ ಇರ್ತೀನಿ. ತುಂಬ ನಿಮಗೆ ಮನಸ್ಸಿಗೆ ತುಂಬ ನೋವಾಗದೇ ಇರೋ ಥರ ನಾನು ನಡ್ಕೊಳ್ತೀನಿ, ಮಾತಾಡ್ತೀನಿ, ಮಾತಾಡೋ ಪ್ರಯತ್ನ ಮಾಡ್ತೀನಿ. ನನ್ನಿಂದ ನೋವಾಗಿದ್ದರೆ ದಯವಿಟ್ಟು ಎಲ್ಲರೂ ನನಗೆ ಕ್ಷಮಿಸಿ ನನ್ನ ವೀಡಿಯೋನ ದಯವಿಟ್ಟು ರೀಚ್ ಮಾಡಿ, ನನ್ನ ಚಾನಲ್ ಬೆಳವಣಿಗೆ ಮಾಡಿ. ಎಲ್ಲರಿಗೂ ದಯವಿಟ್ಟು ನಾನು ಮತ್ತೆ ಮತ್ತೆ ಕೇಳ್ತಾ ಇದ್ದೀನಿ. ನಿಮ್ಮಿಂದನೇ ನಾನು ಒಂದು ತುತ್ತು ಅನ್ನ ತಿಂತೀನಿ ಅಂತಂದೇ ಹೇಳ್ಬೋದೇನೋ, ಗೊತ್ತಿಲ್ಲ. ನಾನು ಬೆಳೆಸಿದ್ರೆ ನಿಮ್ಮಿಂದನೇ ಒಂದು ತುತ್ತು ಅನ್ನ ತಿಂತೀನಿ. ನನ್ನ ಕುಟುಂಬ, ನನ್ನ ಮಕ್ಳಿಗೆ ಗೊತ್ತಿಲ್ಲ. ನಾನು ಕೆಲವೊಂದು 24 ಅವರ್ಸ್ ನಿದ್ದೆ ಮಾಡೋದು ಕಣ್ಣೆಲ್ಲ. 24 ಅವರ್ಸು ನಿದ್ದೆ ಇಲ್ಲದೆ 24 ಅವರ್ಸು ನಾನು ವರ್ಕ್ ಮಾಡೋದು, ಹೋಮ್ ನರ್ಸ್ ಕೆಲಸ ಮಾಡ್ತಿರೋದು. ಆಂಕೋ ಪೇಷಂಟು ಇಲ್ಲೇ ಇರೋದು. ರಾತ್ರಿ ಪೂರ ನಿದ್ದೆನೇ ಇರಲ್ಲ. ಬೆಳಗ್ಗೆ ಏನೋ ಒಂದು 24 ಗಂಟೆಯಲ್ಲಿ ಒಂದು 4 ಅವರು ನಿದ್ದೆ ಅಷ್ಟೇ ಮಾಡ್ಬೋದೇನೋ ನಾನಷ್ಟೇ. ಅಷ್ಟು ನಿದ್ದೆ ಸಿಕ್ಕರೆ ಹೆಚ್ಚು. ಇವಾಗೂ ಮಾತಾಡೋಕ್ಕಾಗ್ತಿಲ್ಲ ನನಗೆ. ಬೆಳಗ್ಗೆನೇ ಸ್ವಲ್ಪ ಜ್ವರ ಇತ್ತು, ತುಂಬ ಸುಸ್ತಾಗ್ತಿತ್ತು, ಜ್ವರ ಇತ್ತು, ಮೈಕೈ ಎಲ್ಲ ಸ್ವೆಟ್ ಆಗ್ತಿದೆ. ಮತ್ತು ಆಗ್ತಾ ಇದ್ದಿಲ್ಲ ನನಗೆ ಮಾತಾಡೋದಕ್ಕೆ. ಆದರೆ ಈ ವಿಡಿಯೋದಲ್ಲಿ ಪೂರ್ತಿ ನಿಮಗೆ ಮಾಹಿತಿ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ನಾನು ಮುಂದೆ ಅದೇ ಉಡುಪಿಯಿಂದ ಹೇಗೆ ಬಂದೆ, ಉಡುಪೀಲಿ ಏನು ನಡೀತು, ಅಲ್ಲಿಂದ ಹೇಗೆ ಬಂದೆ, ಇಲ್ಲಿ ಬಂದಮೇಲೆ ಒಂದೊಂದು ತಿಂಗಳಿಗೆ ಮನೆ ಓಡೋಗ್ತಿದ್ದೆ, ಅಲ್ಲಿಂದ ನನ್ನ ಲೈಫ್ ಜರ್ನಿ ಹೆಂಗೆ ಸ್ಟಾರ್ಟ್ ಮಾಡಿದೆ, ಇವಾಗ ಎಷ್ಟು ತಿಂಗಳಿಗೆ ಒಂದು ಸಲ ನಾನು ಮನೆಗೆ ಹೋಗ್ತಾ ಇದ್ದೀನಿ, ಇದನ್ನೆಲ್ಲ ನಾನು ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಮತ್ತೆ ಹೇಳ್ತಿದ್ದೀನಿ, ಸಬ್ಸ್ಕ್ರೈಬ್ ಮಾಡೋದು ಇನ್ನೂ ಮರಿಬೇಡಿ, ಶೇರ್ ಮಾಡೋದಂತೂ ಇನ್ನೂ ಮರಿಬೇಡಿ. ದಯವಿಟ್ಟು ನನ್ನ ಚಾನಲ್ ಒಳ್ಳೆಯ ಬೆಳವಣಿಗೆ ತೋರಿಸ್ತಿದ್ದೀರ. ನಿಮ್ಮೆಲ್ಲರ ಪ್ರೀತಿ ಮತ್ತು ಎಲ್ಲರ ಬೆಂಬಲ ನನ್ನ ಮೇಲೆ ಹೀಗೇ ಇರಲಿ ಸದಾ.